ಮಕ್ಕಳಲ್ಲಿ ಆರೋಗ್ಯದ ಏರುಪೇರುಗಳನ್ನ ನಾವು ಭಾಳ ಸಾರಿ ಸಾಂಕ್ರಾಮಿಕ ರೋಗಗಳು ಅಂದರೆ ಅಂಟು ರೋಗಗಳು ಜಾಸ್ತಿ. ಆದರೆ ಹೃದಯಕ್ಕೆ ಸಂಬಂಧಂಥ ಕಾಯಿಲೆಗಳು ಮಕ್ಕಳಲ್ಲಿ ಎರಡು ಥರ. ಒಂದು ಕಾಂಜನೈಟಲ್ ಡಿಫೆಕ್ಟ್, ಮಗು ಹುಟ್ಟಿದಾಗೇ ಇದಿರುತ್ತೆ, ಮಗು ಹುಟ್ಟಿದಾಗೇ ವ್ಯಾಲ್ವ್ ವೀಕ್ ಇರುತ್ತೆ ಅಥವಾ ಡಿಫೆಕ್ಟ್ ಇರುತ್ತೆ, ಕಂಬದ ಮಧ್ಯೆ ಹೋಲ್ ಇರುತ್ತೆ. ಇವೆಲ್ಲ ನಮಗೆ ಮಕ್ಕಳಿದ್ದಾಗೆ ಕಂಡುಹಿಡಿಬೋದು, ಒಬ್ಬ ಮಕ್ಕಳ ಡಾಕ್ಟ್ರು ಅದನ್ನು ಕಂಡುಹಿಡಿತಾರೆ. ಬಟ್ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು 11 ವರ್ಷದ ಹುಡುಗನಿಗೆ ಮೊನ್ನೆ ಅಂದರೆ ಎಂಥ ತಂದೆ ತಾಯಿಗಳಿಗೂ ಆತಂಕ ಬರುತ್ತೆ. ಅದರೊಳಗಾಗಿ ಈಗ ನಾವಿಬ್ಬರು ನಮಗೆ ಇಬ್ಬರು ಅಥವಾ ನಮಗೆ ಒಬ್ಬರು ಅನ್ನೋ ಪರಿಸ್ಥಿತಿ ಇರೋವಾಗೆ ಇರೋ ಒಂದು ಮಗುಗೆ ಏನಾದರೂ ಹಿಂಗೆ ಆದಾಗೆ ತುಂಬ ಆತಂಕ ಬರುತ್ತೆ. ಸೊ ಈ ವಿಚಾರದಲ್ಲಿ ಈ ಮಗುಗೆ ಏನಾಯಿತು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಸ್ಪಷ್ಟನೆ ಕೊಡ್ತೀನಿ ನಾನು. ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಹಾರ್ಟ್ ಅರೆಸ್ಟ್ ಅಂದರೆ ಏನು, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು, ಹಾರ್ಟ್ ಅಟ್ಯಾಕ್ ಅಂತೀವಿ. ಇವೆರಡೂ ಕೂಡ ಬೇರೆ ಬೇರೆ ಟರ್ಮಿನಾಲಜಿಗಳು. ಜನಸಾಮಾನ್ಯರಿಗೆ ಈಸಿಲಿ ಅರ್ಥ ಆಗಬೇಕು ಅಂದರೆ ನಿಮ್ಮ ಹೃದಯ ನಿಮ್ಮ ಮುಷ್ಟಿ ಎಷ್ಟಿರುತ್ತೆ, ನಿಮ್ಮ ಫಿಸ್ಟ್ನಷ್ಟಿರುತ್ತೆ. ಆ ಹೃದಯ 24/7 ಹೊಡ್ಕೊಳ್ತಾನೆ ಇರುತ್ತೆ. ಲಬ್ ಡಬ್ ಲಬ್ ಡಬ್ ಅಂತ ನೀವು ಮಲಗಿದ್ರೂ ಇದು ಮಾಡುತ್ತೆ. ಸೊ ಯಾವುದೇ ಒಂದು ಮನುಷ್ಯನ ದೇಹದ ಆರ್ಗನ್ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಆಹಾರ ಬೇಕು. ಅಂದರೆ ಗ್ಲೂಕೋಸ್ ಎಲ್ಲಿಂದ ಬರುತ್ತೆ? ನಾವು ತಿಂದ ಆಹಾರ ಡೈಜೆಷನ್ ಆಗಿ ಅದು ನಮ್ಮ ಬ್ಲಡ್ಡಿಗೆ ಬಂದಾಗ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಎರಡನೇದು ಆಕ್ಸಿಜನ್ ಬೇಕು, ಯಾವುದೇ ಒಂದು ಆರ್ಗನ್ ಕೆಲಸ ಮಾಡಬೇಕು ಅಂದರೆ ಬೇಕು. ಇವೆರಡನ್ನು ಹೃದಯಕ್ಕೆ ತಗೊಂಡೋಗೋದು 3 ರಕ್ತನಾಳಗಳಿದ್ದಾವೆ, ಕರೋನರಿ ಬ್ಲಡ್ ವೆಸಲ್ಸ್ ಅಂತೀವಿ ನಾವು. ವೆರಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನನ್ನ ಬೆರಳು, ಇದಕ್ಕೆ 2 ಬ್ಲಡ್ ವೆಸಲ್ ಇದೆ, ಡಿಜಿಟಲ್ ವೆಸಲ್ ಅಂತೀವಿ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಇಲ್ಲಿವರೆಗೂ ಕೂಡ ಆ ರಕ್ತ ಮತ್ತು ಗ್ಲೂಕೋಸ್ನ ಈ ರಕ್ತನಾಳಗಳು ತೊಗೊಂಡೋಗ್ತವೆ. ಅದು ದಿನನಿತ್ಯ ನಡೀತಿರುವ ಕೆಲಸ. ಸಡನ್ನಾಗಿ ನಾನು ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು 4 ಅವರ್ಸು ಟೈಟಾಗಿ ಬಿಟ್ಬಿಡ್ತೀನಿ. ಆಗ ಇದು ಪಿಂಕ್ ಇರೋದು ಬರ್ತಾ ಬರ್ತಾ ಡಾರ್ಕ್ ಆಗಿ ಅಲ್ಟಿಮೇಟ್ಲಿ ಅದು ಸತ್ತೋಗುತ್ತೆ. ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ. ಚಾರ್ಕೋಲ್ ಥರ, ಸುಟ್ಟ ಮರದ ಥರ ಆಗುತ್ತೆ. ಎಷ್ಟು ಅವರ್ ತಗೋತು? 4 to 5 ಅವರ್ಸ್ ಆಗುತ್ತೆ. ಯಾಕಂದರೆ ಇದನ್ನು ನಾವು ಸ್ಕೆಲೆಟಲ್ ಮಸಲ್ ಅಂತೀವಿ. ನಮ್ಮ ದೇಹದಲ್ಲಿ 566 ಸ್ಕೆಲೆಟಲ್ ಮಸಲ್ಸ್ ಇದ್ದಾವೆ, ಬೈಸೆಪ್ಸು ಟ್ರೈಸೆಪ್ಸು ಇವೆಲ್ಲ. ಆದರೆ ಹೃದಯಕ್ಕೂ ಮಸಲ್ ಇದೆ, ಅದು ವಿಶೇಷವಾದ ಮಸಲ್. ಅದನ್ನು ನಾವು ಮಯೋಕಾರ್ಡಿಯಮ್ ಅಂತೀವಿ ನಾವು. ಈ ಮಸಲ್ ಎಷ್ಟು ಸೆನ್ಸಿಟಿವ್ ಅಂದರೆ ಇಲ್ಲಿ 4 ಅವರ್ ಬೇಕು. ಆ ರಕ್ತನಾಳ ಕರೋನರಿ ವೆಸಲ್ಸ್, ಹೃದಯ ಹಿಂಗಿದ್ರೆ ಅದಕ್ಕೆ ಕರೋನರಿ ವೆಸಲ್ಸ್ ಬರ್ತಾವೆ 3. ಅದು ಏನಾದರೂ ಒಳಗಡೆ ತುಕ್ಕಿಡಿದ್ರೆ ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಶುರುವಾಗುತ್ತೆ ಕೊಲೆಸ್ಟ್ರಾಲ್ ಡಿಪಾಸಿಷನ್. ಆದರೆ 11 ವರ್ಷದ ಹುಡುಗನಿಗೆ ಆ ಮಟ್ಟಕ್ಕೆ ಕೊಲೆಸ್ಟ್ರಾಲು ಬ್ಲಾಕ್ ಆಗೋದಿಲ್ಲ. ಆದರೂ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನೋದಕ್ಕೆ ನಾನು ಸ್ಪಷ್ಟ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀನಿ. ಸೊ ಬೈ ಚಾನ್ಸ್ ಏನಾದರೂ ಕರೋನರಿ ಬ್ಲಾಕ್ ಆಯಿತು ಅಂದರೆ 5 ನಿಮಿಷದಲ್ಲಿ ಮಸಲ್ ಸತ್ತೋಗುತ್ತೆ. ಅದನ್ನು ನಾವು MI ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ದ ಮಸಲ್ ಡೈಸ್ ಇನ್ 5 minutes. ಇಲ್ಲಿ 4 ಅವರ್ಸ್ ತಗೊಳುತ್ತೆ. ಯಾಕಂದರೆ ಇದು ಇಂಪಾರ್ಟೆಂಟ್ ಮಸಲ್ ಅಲ್ಲ, ಆದರೆ ಇರೋದೇ ಒಂದು ಹೃದಯ, ಅದಕ್ಕೆ ಈ ಮಸಲ್ ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೆ ರಕ್ತನಾಳ ಇದಾದರೆ ಆವಾಗ ಎದೆ ನೋವು ಬರುತ್ತೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಅದೇನೆ, ಸಿವಿಯರ್ ಎದೆ ನೋವು ಬರುತ್ತೆ. ಎಲ್ಲರೂ ಅನ್ನೋದು ಎದೆ ನೋವು ಅಂತ ತಕ್ಷಣ ಯೂಶ್ವಲಿ ನಾನು MBBS ಓದೋ ಕಾಲದಲ್ಲಿ ಹೃದಯಾಘಾತಗಳಾಗ್ತಿದ್ದು 60 ವರ್ಷದ ಮೇಲೆ. ಈಗ ನಾನು ಸೀನಿಯರ್ ಸರ್ಜನ್ ಆದಮೇಲೆ ಇವತ್ತು 25ರಿಂದ 35 ವರ್ಷದ ಹುಡುಗರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತೀವಿ. ಸೊ ಹಳೆಯ ಕಾಲದವ್ರು ಹೆಂಗೆ ತುಪ್ಪನ ಕುಡಿದು ಮೆಹನತ್ ಮಾಡೋರಲ್ಲ, ಇವತ್ತಿನ ಕಾಲದಲ್ಲಿ ಎಲ್ಲ ಸೆಡೆಂಟ್ರಿ ವರ್ಕರ್ಸು, ಹಂಗಾಗಿ ಬೇಗ ಆಗುತ್ತೆ. ಆದರೆ ಇಲ್ಲಿ ಆತಂಕ ಆಗ್ತಿರೋದು ಅಂದರೆ 11 ವರ್ಷದ ಹುಡುಗನಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಸೊ ಹೃದಯಕ್ಕೆ ಸಂಬಂಧಪಟ್ಟಂತೆ ನಾನು 3 ಪದ ಯೂಸ್ ಮಾಡ್ತೀನಿ. ಹಾರ್ಟ್ ಅಟ್ಯಾಕ್ನಲ್ಲಿ 3 ಥರ. ಒಂದು ಸಿಂಪಲ್ ಹಾರ್ಟ್ ಅಟ್ಯಾಕ್. ಸಿಂಪಲ್ ಅಂದರೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು, ಒಂದು ಬ್ಲಡ್ ವೆಸಲ್ ಬ್ಲಾಕ್ ಆಗುತ್ತೆ. ಮಾಡ್ರೇಟ್ ಹಾರ್ಟ್ ಅಟ್ಯಾಕ್ ಅಂತೀವಿ, ಸಿವಿಯರ್ ಅಟ್ಯಾಕ್ ಅಂತೀವಿ. ಸೊ ಈ ಮೈಲ್ಡು ಮಾಡ್ರೇಟ್ನೊಳಗೆ ಅವ್ನಿಗೆ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಟೈಮ್ ಇರುತ್ತೆ. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೆ ಹಂಗೆ ಸತ್ತೋಗ್ಬಿಡ್ತಾರೆ, ಮನೆಯಲ್ಲೇ ಸತ್ತೋಗ್ತಾರೆ ಹಾಸ್ಪಿಟ್ಲಿಗೆ ಹೋಗಿ. ಯಾಕಂದರೆ ಮ್ಯಾಸಿವ್ ಅಂದರೆ 3 ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗುತ್ತೆ. ಇದು ಯೂಶ್ವಲಿ ಕೆಲವ್ರಿಗೆ ಆಗುತ್ತೆ, ಅದನ್ನು ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಅಂಥವ್ರನ್ನ ಉಳಿಸೋದು ಕಷ್ಟ. ಬೇರೆ ಮೈಲ್ಡ್ ಅಟ್ಯಾಕ್ನವರಿಗೆ ನಿಮಗೆ ಸಮಯ ಇರುತ್ತೆ. ನಾವು ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ, ದಯವಿಟ್ಟು ಓದ್ತಾ ದಾರಿ ಒಳಗೆ ಎಕೋಸ್ಪ್ರಿನ್ ನುಂಗ್ಕೊಂಡೋಗಿ ಅಥವಾ ಎನ್ಸೈಮ್ಸ್ ಇರ್ತಾವೆ ತೊಗೊಂಡೋಗಿ. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನಿಮ್ಗೆ ECG ಮಾಡಿ ಎಕೋ ಮಾಡಿ ನಿಮ್ಮನ್ನು ಉಳಿಸೋಕ್ಕೆ ವೈದ್ಯರು ನೋಡ್ತಾರೆ. ಇದು ಒಂದು ರೀತಿ.
ಎರಡೇದು ನಾರ್ಮಲ್ ಪರ್ಸನ್ನು ಚೆನ್ನಾಗೇ ಇರ್ತಾನೆ, ಕೂತು ಓದ್ತಾ ಇರ್ತಾನೆ, ಸ್ಕೂಲ್ಗೆ ಹೋಗ್ತಾ ಇರ್ತಾನೆ, ಟಕ್ ಅಂತ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾನೆ. ಅದನ್ನು ಹಾರ್ಟ್ ಅಟ್ಯಾಕು ಜನಸಾಮಾನ್ಯರ ಭಾಷೆ, ನನ್ನ ಭಾಷೆ ಅಲ್ಲ. ಅದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ನಾವು. ಯಾಕೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅಂದರೆ ಹೃದಯ ಬಡ್ಕೊಳ್ಳೋದನ್ನು ಟಕ್ ಅಂತ ನಿಲ್ಲಿಸ್ಬಿಡುತ್ತೆ. ಏನಕ್ಕೆ ಕಾರಣ? ಇದು ಭಾಳ ಸಿಂಪಲ್ಲಾಗಿ ನಿಮ್ಗೆ ಹೇಳಬೇಕು ಅಂದರೆ, ಒಬ್ಬ ಮನುಷ್ಯ ಗಂಡ ಹೆಂಡ್ತಿ ಜಗಳದಲ್ಲಿ ತೆಗೆದೊಂದು ಕಪ್ಪಾಳ ಕೊಡ್ದ ಅಂದರೆ ಅಲ್ಲೇ ಸತ್ತು ಬಿದ್ದಿರ್ತಾಳೆ ಹೆಂಡ್ತಿ. ಇದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಯಾಕೆ ಡಾಕ್ಟ್ರೆ ಕಪ್ಪಾಳಕ್ಕೂ ಇದಕ್ಕೆ ಏನು ಸಂಬಂಧ ಅಂದರೆ, ಒಂದು ವೇಗಸ್ ನರ್ವ್ ಅಂತ ಬರುತ್ತೆ ಬ್ರೈನ್ನಿಂದ, ಕ್ರೇನಿಯಲ್ ನರ್ವ್ ಅಂತೀವಿ, ರೂಟ್ ನಂಬರ್ 10 ಅದು ಬ್ರಾಂಚ್ ಕೊಡುತ್ತೆ. ಎಷ್ಟು ಸೆನ್ಸಿಟಿವ್ ನರ್ವ್ ಅಂದರೆ ಅದು ಕಪಾಳಕ್ಕೊಂದು ಬ್ರಾಂಚ್ ಕೊಡುತ್ತೆ, ಹಂಗೆ ಹೋಗುತ್ತೆ ಎದೆ ಒಳಗೆ, ಹೃದಯಕ್ಕೊಂದು ಬ್ರಾಂಚ್ ಕೊಡುತ್ತೆ, ಹಂಗೆ ಜಠರಕ್ಕೊಂದು ಬ್ರಾಂಚ್ ಕೊಡುತ್ತೆ, ಕರಳಿಗೆ ಕೊಡುತ್ತೆ, ಅಪ್ ಟು ಟೆಸ್ಟಿಕಲ್ ಬೀಜದವರೆಗೂ ಕೂಡ ಅದು ಬ್ರಾಂಚ್ ಇರುತ್ತೆ. ಅದಕ್ಕೆ ತುಂಬ ಜನ ಹಳ್ಳಿ ಕಡೆ ತಪ್ಪು ಮಾತಾಡ್ತಾರೆ, ಮನುಷ್ಯನ ಪ್ರಾಣ ಬೀಜದಲ್ಲಿದೆ ಅಂತ. ಅದು ಪ್ರಾಣದ ಬೀಜದಲ್ಲಿ ಇರಲ್ಲ. ಬೀಜನ ಇಚ್ಕಿದರೆ, ಸ್ಕ್ವೀಸ್ ಮಾಡಿದರೆ ಅಥವಾ ಜಾಡಿಸಿ ಒಂದು ಒದ್ರೆ ತಕ್ಷಣ ಹಾರ್ಟ್ ನಿಂತು ಹೋಗುತ್ತೆ. ಇದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಸೊ ಈ ಹುಡುಗನಲ್ಲಿ ಪ್ರಾಬಬಲಿ ಆಲ್ರೆಡಿ ಡಿಫೆಕ್ಟ್ ಇತ್ತು ಅಂತ ಕಾಣುತ್ತೆ ಹೃದಯದಲ್ಲಿ, ಯಾಕಂದರೆ ಅದನ್ನು ಕಂಡಿಡ್ಕೊಂಡಿರಲ್ಲ. ಎಷ್ಟೋ ಸಾರಿ ಮಕ್ಕಳು ಬೇರೆ ಈ ಜ್ವರ ನೆಗಡಿ ಕೆಮ್ಮಿಗೆ ಹೋದಾಗೆ ಗುಡ್ ಪೀಡಿಯಾಟ್ರಿಷನ್ ಒಳ್ಳೆ ಡಾಕ್ಟ್ರ್ ಆದರೆ ಅವನಿಗೆ ಎಕ್ಸಾಮ್ ಮಾಡಿ, ನೋಡಮ್ಮ ಮಗುಗೆ ಈ ಥರ ಪ್ರಾಬ್ಲಮ್ ಇದೆ, ಜಯದೇವ ಕರ್ಕೊಂಡೋಗಿ ಅವರು ಮಗುಗೆ ಕರೆಕ್ಟ್ ಮಾಡಬಹುದು. ಸೊ ಕರೆಕ್ಟಬಲ್ ಸರ್ಜರಿಗಳಿರ್ತವೆ. ಸೊ ದಯವಿಟ್ಟು ಇವೆರಡು ಪದಗಳ ಅರ್ಥ ನಿಮಗೆ ಗೊತ್ತಿರಲಿ. ಹೃದಯ ನಿಂತೋಗುತ್ತೆ, ನಿಂತೋಗಲಿಕ್ಕೆ ಜ್ವರ ಇರ್ಬೋದು, ಸಡನ್ನಾಗಿ ಸಿವಿಯರ್ ಜ್ವರ, ಚೆನ್ನಾಗೇ ಇರ್ತಾರೆ, ಅಮ್ಮನಿಗೊಂದು ಕೆಟ್ಟ ನ್ಯೂಸ್ ಬರುತ್ತೆ, ಮಗ ಅಮೇರಿಕಾದಲ್ಲಿದ್ದಾನೆ, ಆಕ್ಸಿಡೆಂಟ್ ಆಗುತ್ತೆ ಅಂತ, ಇಲ್ಲೇ ಹಂಗೆ ಸತ್ತೋಗ್ಬಿಡ್ತಾಳೆ ಅವರು. ಇವನ್ನೆಲ್ಲ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನನಗಿನ್ನೂ ನೆನಪಿದೆ, 20 ವರ್ಷದ ಹಿಂದೆ ನನ್ನ ಸೀನಿಯರು ಡಾಕ್ಟರ್ ಲಿಂಗೇಗೌಡ ಅಂತ ವಂಡರ್ಫುಲ್ ಫೆಲೋ, ಇಂಗ್ಲೆಂಡ್ನಾಗ ಹೋಗಿ MS ಮಾಡ್ತಾನೆ. ಅವ್ನು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ MBBS ಮಾಡಿರ್ತಾನೆ. ಅವನು ಇಂಗ್ಲೆಂಡ್ನಾಗ ಹೋಗಿ MS ಮಾಡಿ ಸಕ್ಸಸ್ಫುಲ್ಲಾಗಿ ವಾಪಸ್ ಬರ್ತಾನೆ. ಅವಾಗೆಲ್ಲ ಟ್ರೈನ್ನಾಗ ಬರೋರು, ಇದಿರಲಿಲ್ಲ, ಫ್ಲೈಟೆಲ್ಲ ದುಡ್ಡು ಕೊಡೋಕ್ಕಾಗ್ತಿರಲಿಲ್ಲ. ಅವ್ನು ಬರ್ತಾ ದಾರಿಯೊಳಗೆ ನೀವು ಟ್ರೈನ್ನಾಗ ನೋಡಿ, ಲಾಂಗ್ ಡಿಸ್ಟೆನ್ಸ್ ರನ್ನ ಬೇರೆಯವ್ರು ಬರ್ತಾರೆ, ಭಿಕ್ಷುಕರು ಬರ್ತಾರೆ, ಫುಡ್ ಬಾರರು ಬರ್ತಾರೆ, ಒಬ್ಬ ಕೊರವಂಜಿ ಬರ್ತಾನೆ, ಸರ್ದಾರ್ಜಿ. ಅವ್ನು ಎಲ್ರಿಗೂ ಶಾಸ್ತ್ರ ಹೇಳ್ತಿರ್ತಾನೆ. ಇವನು ಔಟ್ ಆಫ್ ಕ್ಯೂರಿಯಾಸಿಟಿ ಸುಮ್ಮನೆ ನೋಡ್ತಿರ್ತಾನೆ. ಅರೆ ಸಾಪ್ ಹಾಕ್ ದಿಕ್ಕಾವು ಅಂತಾನೆ ಅವನು. ಇವನು ಇದರಲ್ಲಿ ನಂಬಿಕೆ ಇಲ್ವಲ್ಲ, ಆದರೂ ತಮಾಷೆ ಕೊಡ್ತಾನೆ. ತೆಕೋ ತುಮಕು ಸಾಂಪ್ಕ ಗಂಡಾಂತರ, ನಿಮಗೆ ಹಾವು ಕಚ್ಚಿ ಸತ್ತೋಗೋ ಗಂಡಾಂತರ ಇದೆ ಅಂತಾನೆ. ಇವನು ನಕ್ಬಿಟ್ಟು ಸುಮ್ಮನೆ ಆಗ್ತಾನೆ. ಶ್ರೀರಂಗಪಟ್ಟಣದ ಹತ್ರ ಅವನು ಊರು, ಹಳ್ಳಿ. ಬರ್ತಾನೆ, ಬೆಳಗಿನ ಜಾವ ಟ್ರೈನ್ ಹಿಡಿದು ಹೋಗ್ತಾನೆ. ಬೆಳಗಿನ ಜಾವ ಮಲಗಿದ್ದು 7:30-8 ಗಂಟೆಗೆ ಎದ್ದೇಳ್ತಾನೆ. ಬಹಿರ್ದೆಸೆಗೆ ತೋಟದ ಕಡೆ ಹೋಗ್ತಾನೆ. ಅವಾಗೆಲ್ಲ ಹಳ್ಳಿ ಕಡೆ ಪ್ರೈವೇಟು ಲೆಟ್ರಿನ್ ಇರ್ತಿರಲಿಲ್ಲ. ಅವನು ಯೋಚನೆ ಮಾಡಿಕೊಂಡು ಲೆಟ್ರಿನೆಲ್ಲ ವಾಶ್ ಮಾಡಿದ್ಮೇಲೆ ಮನೆಗೆ ಬರೋವಾಗ ಒಂದು ಕಪ್ ತಿನ್ನೋಣ ಅಂದ್ಬಿಟ್ಟು ಕಬ್ಬಿನ ಜಲ್ಲೆಗೆ ಹಿಂಗೆ ಕೈ ಹಾಕ್ತಾನೆ, ಹಾವು ಹೊಡೆಯುತ್ತೆ ಅವನಿಗೆ. ಇದು ಸ್ಟೋರಿಯಲ್ಲ ನಾನು ಹೇಳ್ತಿರೋದು, ರಿಯಾಲಿಟಿ ನಾನು ಹೇಳ್ತಾ ಇದ್ದೀನಿ. ಅವನಿಗೆ ಒಬ್ಬ ವೈಜ್ಞಾನಿಕ ಮನೋಭಾವನೆ ಇದ್ದರೂ ಕೂಡ ಅವನು ಹೇಳಿರೋದು ಹೆಂಗೆ ಅವನಿಗೆ ಮೈಂಡ್ ಸ್ಟ್ರೈಕ್ ಆಗುತ್ತೆ ಅಂದರೆ, ಯಾರಿಗೂ ಹೇಳಲ್ಲ, ಸೀದಾ ಮನೆ ಬರ್ತಾನೆ, ದೊಡ್ಡ ಮನೆ, ಒಂದು ಉಗ್ರಾಣದಲ್ಲಿ ಹೋಗಿ ಗೊಬ್ಬರ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾನೆ, ಯಾರಿಗೂ ಹೇಳಲ್ಲ. 4 ಅವರ್ಸ್ ಆದರೂ ಎದ್ದೇಳಲ್ಲ. ಅವನು ಚಿಕ್ಕಮ್ಮ ಇರ್ತಾಳೆ, ಆಕೆಗೆ ಲೂಕೋಡರ್ಮ ಇರುತ್ತೆ, ಇವನ್ನ ಚಿಕ್ಕ ವಯಸ್ಸಿನಿಂದ ಸಾಕಿರ್ತಾಳೆ ಭಾಳ ಪ್ರೀತಿಯಿಂದ. ಅವಳು ಆಮೇಲೆ ಎಲ್ಲ ಯಾಕೋ ಬಂದೇ ಇಲ್ವಲ್ಲ ಲಿಂಗೇಗೌಡ ಅಂತ ಎಬ್ಬರ್ಸಕ್ಕೆ ಹೋಗ್ತಾರೆ. ಆಲ್ರೆಡಿ ಬಾಯಿನಲ್ಲಿ ನೊರೆ ಬಂದಿರುತ್ತೆ, ಅಂದರೆ ಏನೋ ಕಚ್ಚಿದೆ ಇವನಿಗೆ ಅಂತ. ಇಮಿಡಿಯೇಟ್ಲಿ ಅವನ್ನ ಇದಕ್ಕೆ ತೊಗೊಂಡು ಹೋಗ್ತಾರೆ, ಮೈಸೂರು KR ಹಾಸ್ಪಿಟ್ಲಿಗೆ. ಅಲ್ಲಿ ಸತ್ತು ಹೋಗ್ತಾನೆ ಅವನು. ಡಾಕ್ಟ್ರು ವಾಪಸ್ ತೊಗೊಬರ್ತಾರೆ ಬಾಡಿನ. ಅಲ್ಲಿ ಮನೆ ಮುಂದೆ ಹಿಂಗೆ ಮಲಗಿಸಿರ್ತಾರೆ. ಇವನ ಚಿಕ್ಕಮ್ಮ ಅಷ್ಟು ಪ್ರೀತಿಯಿಂದ ಸಾಕಿರ್ತಾರಲ್ಲ, ಅವನ ಎದೆ ಮೇಲೆ ಮಲ್ಕೊಂಡು, ಅಪ್ಪ ಲಿಂಗೇಗೌಡ ಏನಾಯಿತೋ ನಿನಗೆ ಅಂತಾಳೆ. ಅಷ್ಟೇ ಹಂಗೆ ಮಲಗಿರ್ತಾಳೆ, ಎದ್ದೊಳೋದೇ ಇಲ್ಲ. ಅಂದರೆ ಅವಳಿಗೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾಳೆ. ಇದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಅಜ್ಜಿಗೇನು ಹಾರ್ಟ್ ಅಟ್ಯಾಕ್ ಆಗಿರಲ್ಲ, ಹೃದಯ ನಿಂತು ಹೋಗುತ್ತೆ. ಇವೆಲ್ಲ ಯಾಕೆ ನಾನು ಈ ಥರ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ ಅಂದರೆ, ದಯವಿಟ್ಟು ಕೆಲವು ವಿಚಾರಗಳನ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾಕಂದರೆ ಇಲ್ಲದ್ರೆ ನಿಮ್ಮ ವಾಟ್ಸಪ್ನೊಳಗೆ ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತಾರೆ. ಕ್ವಾಲಿಫೈಡ್ ಡಾಕ್ಟ್ರು, ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ, ಆದರೆ ನಾನು ಐ ಆಮ್ ಎ ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್. ಯಾವುದೇ ಒಂದು ಇಷ್ಟು ವಿಚಾರಗಳನ್ನು ನನ್ನ ಮುಂದೆನೇ ನನ್ನ ಹಾರ್ಟಿನ ಬುಕ್ ಇಟ್ಕೊಂಡು ಕೂತಿದ್ದೀನಿ. ನೀವು ಬರ್ತೀನಿ ಅಂದ ತಕ್ಷಣವೇ ನಮ್ಮ ಗ್ಯಾರಂಟಿ ನ್ಯೂಸ್ನವ್ರಿಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಅದನ್ನೇ ಓದ್ತಾ ಕೂಳ್ತಿದ್ದೆ. ಸೊ ಇಷ್ಟಂತೂ ಸತ್ಯ. ನಿಮ್ಮ ಹೃದಯ ನಿಮಗೆ ಚೆನ್ನಾಗಿರಬೇಕು ಅಂದರೆ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ, ನಿಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು. ಸ್ಮೋಕ್ ಮಾಡಬಾರ್ದು. ಅಕೇಷನಲ್ ಆಲ್ಕೋಹಾಲ್ ವಿ ಡೋಂಟ್ ಬಾದರ್. ಆದರೆ ಮೇನ್ ಇಂಪಾರ್ಟೆಂಟ್ ಕೊಲೆಸ್ಟ್ರಾಲ್.
ಸೊ ಕೊಲೆಸ್ಟ್ರಾಲ್ ಯಾವ ಡಿಪಾಸಿಟ್, ತುಂಬ ಜನ ಅನ್ಕೋತಾರೆ ಮಗ ಚೆಬ್ಬಿಯಾಗಿ ಬೆಳೀಲಿ ಅಂತ, ಅದೆಲ್ಲ ಹಳೆ ಕಾಲಕ್ಕೆ ಹೋಯ್ತು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ವ್ಯಾಯಾಮ ಇರಲಿ, ಫುಟ್ಬಾಲ್ ಆಡಲಿ, ಆ ಮಕ್ಕಳು ಕ್ರಿಕೆಟ್ ಆಡಲಿ, ಬರೀ ಓದ್ಕೊಂಡು ಕೂತ್ಕೊಂಡು 98% ತೊಗೊಳ್ಳೋದಲ್ಲ. ಸೊ ಮಕ್ಕಳಲ್ಲೂ ಕೂಡ ಈ ಕೊಲೆಸ್ಟ್ರಾಲ್ ಎಲ್ಲಿರುತ್ತೆ ಅಂದರೆ ಚರ್ಬಿಯೊಳಗೆ. ಜಂಕ್ ಫುಡ್ ತಿಂತವೆ, ಅದೇ ಸೊಪ್ಪು ತರಕಾರಿಗಳು ಹಣ್ಣುಗಳು ಚೆನ್ನಾಗಿ ತಿಂದರೆ ಇವು ಕಡಿಮೆ ಆಗ್ತವೆ. ಆದ್ದರಿಂದ ಈ ಮಗುನ ಆಗಿರೋ ಹಾರ್ಟ್ ಅಟ್ಯಾಕನ್ನು ನೋಡಿ ಹೆದರ್ಕೊಳಕ್ಕೆ ಹೋಗಬೇಡಿ. ನನ್ನ ಮಾತನ್ನು ಗ್ಯಾರಂಟಿ ನ್ಯೂಸ್ ಮುಖಾಂತರ ತಿಳಿದ ಮೇಲೆ ನಿಮ್ಗೆ ಇಷ್ಟು ಇನ್ಫಾರ್ಮೇಷನ್ ಇರಲಿ. ನಿಮ್ಮ ಮಗುವಿನ ಹೃದಯ ಭಾಳ ಇಂಪಾರ್ಟೆಂಟು, ಬಟ್ ಯೂಶಲಿ ಮಕ್ಕಳಿಗಾಗಲ್ಲ, ಅಪರೂಪಕ್ಕಾಗುತ್ತೆ. ನೀವು ನೋಡಿರಬೇಕು, ವ್ಯಾಲ್ವ್ ರೀಪ್ಲೇಸ್ಮೆಂಟ್ ಆಯ್ತಂತೆ ಮಗುಗೆ 10 ವರ್ಷದಕ್ಕೆ. ಇವೆಲ್ಲದಕ್ಕೂ ಕೂಡ ವ್ಯವಸ್ಥೆ ಇದೆ. ನಿಮ್ಗೆ ಏನಾದರೂ ಅನುಮಾನ ಇದ್ದರೆ ಬರೀ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಅಲ್ಲ, ಕಾರ್ಡಿಯಾಲಜಿಸ್ಟ್ ಹತ್ರ ತೋರಿಸಿ, ಜಯದೇವ ಅಂತ ಹಾಸ್ಪಿಟಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.